ಒಂದು ಊರ್ ದೇವ್ರನ್ನ ಎತ್ಕೊಂಡು ಹೋದ್ರೆ ಏನಾಗುತ್ತೆ? ಹಂಗೆ ಒಂದು ಊರು ದೇವ್ರು ನಮ್ಮನೆ ಹುಡುಗಿ ಅನ್ಕೊಳೋ ಒಂದು ಆನೆನ ಎತ್ಕೊಂಡೋದ್ರೆ ಆ ಊರ್ ಪ್ರಜೆಗಳು ಒಂದಾಗಿ ಎಷ್ಟು ಗಲಾಟೆ ಮಾಡ್ತಾರೆ, ಎಷ್ಟು ಹೋರಾಟ ಮಾಡ್ತಾರೆ. ದೇಶದಲ್ಲೇ ನಂಬರ್ 1 ರಿಚೆಸ್ಟ್ ಮ್ಯಾನ್ ಆಗಿರೋ ಅಂಬಾನಿಯವ್ರ ಮಗದ ಮೇಲೆ ಯುದ್ಧ ಮಾಡ್ತಾರ. ಸಿಮ್ ಕಾರ್ಡ್ಗಳನ್ನ ಬಾಯ್ಕಾಟ್ ಮಾಡ್ತಾರ. ಮಹಾರಾಷ್ಟ್ರದ ಒಂದು ಚಿಕ್ಕ ವಿಲೇಜ್ಗೂ ಇಂಡಿಯಾನಲ್ಲಿ ಫುಲ್ ಪವರ್ಫುಲ್ ಆಗಿರುವ ಅಂಬಾನಿ ಫ್ಯಾಮಿಲಿಗೂ ಆ ಥರ ಯುದ್ಧಕ್ಕೆ ಕಾರಣ ಒಂದು ಆನೆ ಹೆಸರು ಮಾಧುರಿ. ಡೀಪಾಗಿ ಹೋಗೋದಕ್ಕಿಂತ ಮುಂಚೆ ನಾವು ಸ್ವಲ್ಪ ಇನ್ಫಾರ್ಮೇಶನ್ಗಳನ್ನ ತಿಳ್ಕೊಬೇಕು. ಆನೆ ಹೆಸರು ಮಾಧುರಿ, ಅದಕ್ಕೆ ವಯಸ್ಸು 40 ವರ್ಷ. ಜಿಲ್ಲೆಯಲ್ಲಿ ಶಿರಾ ತಾಲೂಕಲ್ಲಿರೋ ನಂದನಿ ಅನ್ನೋ ಒಂದು ಚಿಕ್ಕ ಊರು. ಆ ಊರಾಗಿರೋ ದಕ್ಷಿಣ ಮುಖ ಗಣೇಶಂಗೆ ಇದೇ ಅಫಿಷಿಯಲ್ ಆನೆ. ಆದ್ರೆ ಊರ್ ಜನಗಳಿಗೆ ಇದು ಬರೀ ಆನೆ ಮಾತ್ರ ಅಲ್ಲ, ಒಂದು ದೇವರು. ಅವ್ರ ಮನೆ ಹೆಣ್ಮಗು ಇದ್ದಂಗೆ. ಅದನ್ನ ನೋಡ್ಕೊಂತಿರೋದು ಯೂಸಫ್ ಶೇಖ್ ಅಂತ. ಒಂದು 30 ವರ್ಷದಿಂದ ಅವರೇ ಅದಕ್ಕೆ ಅಪ್ಪ ಇದ್ದಂಗೆ. ಅವರೇ ನೋಡ್ಕೊಂತಿರೋದು. ಎಲ್ಲ ಕರೆಕ್ಟಾಗಿ ನಡೆಯೋ ಟೈಮಲ್ಲಿ ಒಂದು ವಿಲನ್ಸ್ ಎಂಟ್ರಿ ಆಗ್ತಾರೆ. ವಿಲನ್ಸ್ ಅಂದರೆ ವಿಲನ್ಸ್ ಅಲ್ಲ, ಅವರೇ PET, ಪೀಪಲ್ ಆಫ್ ದಿ ಎಥಿಕಲ್ ಟ್ರೀಟ್ಮೆಂಟ್ ಆಫ್ ಅನಿಮಲ್. ಅವ್ರದ್ದೊಂದೇ ಮಾತು, ಅನಿಮಲ್ಸ್ನ ಹಿಂಸೆ ಮಾಡಬಾರ್ದು, ಅದನ್ನ ಫ್ರೀಯಾಗಿ ಬಿಡಬೇಕು ಅಂತ. ನೋಬಲ್ ಕಾಸ್ ಮೇಲೆ ಅದು ಒಳ್ಳೆ ಕೆಲಸನೇ. ಅವ್ರು ಏನೇ ಅಂತಿದ್ದಾರೆ ಅಂದರೆ, ಮಾಧುರಿನ ಕ್ಲೀನಾಗಿ ನೋಡ್ಕೊಂತಿಲ್ಲ, ಅದನ್ನ 24 ಗಂಟೆ ಮುಂಚೆನ ಕಟ್ಟಾಗ್ತಿದ್ದಾರೆ, ಅದಕ್ಕೆ ಬೇಕಾದಷ್ಟು ಆಹಾರ ಮತ್ತು ನೀರು ಒದಗಿಸ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಅವ್ರ ಬಾಡಿ ಕೂಡ ಚೆನ್ನಾಗಿಲ್ಲ, ಅದು ಕಾಲುಗಳೆಲ್ಲ ಗಾಯ ಆಗಿದೆ. ಅವ್ರು ಹಿಂಗೆ ಅನಿಮಲ್ ಕೋರ್ಟ್ ಅಲ್ಲಿ ಹೇಳಿ ಕೇಸ್ ಹಾಕಿ, ಇದು ಹೆಂಗಿದೆ ಅಂದರೆ, ಈ ಆಸ್ತಿಗೆ ವಾರಸ ನೀನಲ್ಲ, ಈ ವಾರಸ ನಾನೇ ಅಂದಂಗಿದೆ. ಬನ್ನಿ ನೋಡೋಣ. ಕೋರ್ಟು ಕೂಡ ಚೆಕ್ ಮಾಡಿ ಟೀಮ್ನ ಕಳಿಸಿ, ಹೌದು PET ಹೇಳಿದ್ದು ನಿಜಾನೇ, ಇದಕ್ಕೆ ಆರೋಗ್ಯ ಸರಿ ಇಲ್ಲ, ಇದನ್ನ ಆರೋಗ್ಯ ಕೇರ್ ಎಲಿಫೆಂಟ್ಸ್ಗೆ ಕರ್ನಾಟಕಗೆ ಕಳಿಸ್ಬೇಕು ಅಂತ ಹೇಳಿದ್ದಾರೆ. ಹಾಗೆ ಅದನ್ನ ಎಕ್ಕಿಸ್ಕೊಂಡು ಹೋಗ್ಬೇಕಾದ್ರೆ ಟೆಂಪೋ ಅಲ್ಲಿ ಊರ್ ಜನ ಎಲ್ಲ ಗಲಾಟೆ ಮಾಡ್ತಿರು ನಿಲ್ಸ್ಕೊಂಡು ಟೆಂಪೋನ ಅದನ್ನ ಹಾಕ್ಕೊಂಡು ಹೊರಟೋಗಿದ್ದಾರೆ. ಆಮೇಲೆ ಅವರು ಹೋಗಿ MLA MP ಈ ಥರ ಎಲ್ಲ ರಾಜಕೀಯ ವ್ಯಕ್ತಿಗಳ ತೆಗಿ ಶಿಫಾರಸು ಮಾಡ್ಕೊಂಡು ಎಲ್ಲ ಇದು ಮಾಡಿದಾಗ, ಸರಿ ನಾವು ಕಳಿಸ್ತೀವಿ, ನಿಮ್ಮ ಹಣೆ ನಿಮಗೆ ಕೊಡ್ತೀವಿ, ಅದಕ್ಕೆ ಇದಾಗಿರುತ್ತೆ, ಸರಿಯಾಗಿದ್ದ ತಕ್ಷಣ ಕಳಿಸ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಊರ್ ಜನ ಕೂಡ ಬರುತ್ತೆ ಬಿಡು ಅಂತ ಅನ್ಕೊಂಡಿರ್ತಾರೆ. ಆಮೇಲೆ ಕಥೆಯಲ್ಲಿ ಒಂದು ಒಳ್ಳೆ ಟ್ವಿಸ್ಟ್ ಬರುತ್ತೆ. ಅವರು ಒಂತಾರ ಅನ್ನೋ ಪ್ಲೇಸ್ಗೆ ಆ ಆನೆನ ಕಳಿಸ್ತಾರೆ. ಒಂತಾರ ಅನ್ನೋದು ಅನಂತ್ ಅಂಬಾನಿ ಅವರು ನಡೆಸ್ತಾ ಇರೋ ಒಂದು ಅನಿಮಲ್ ರೆಸ್ಕ್ಯೂ ಕ್ಯಾಂಪ್. ಆಮೇಲೆ ಇವ್ರು ಹಿಂಗೆ ಹೋರಾಟ ಮಾಡೋ ಟೈಮ್ಗೆ ಒಂತಾರಿಂದ ಒಂದು ಫೋಟೋ ಲೀಕ್ ಆಗುತ್ತೆ. ಮಾಧುರಿ ಮೇಲೆ ಬೇರೆ ಆನೆ ಇಕ್ಕಿ ತುಳಿತಾ ಇರೋ ಥರ. ಅದನ್ನ ನೋಡಿ ಊರ್ ಜನ, ನಾವು ಮಾಡೋದು ತಪ್ಪಾದ್ರೆ ಅದನ್ನ ನಾವು ಇಲ್ಲಿ ರಾಣಿ ಥರ ನೋಡ್ಕೊತಿದ್ರಿ, ನೀವು ಅಲ್ಲೋಗಿ ಅದನ್ನ ಕರ್ಕೊಂಡೋಗಿ ಹಿಂಸೆ ಮಾಡ್ತಿದ್ದೀರಾ, ತಿರ್ಗಿ ನಾವು ಮಾಡೋದು ಹಿಂಸೆ ಅಂತ ಹೇಳ್ತಿದ್ದೀರಾ ಅಂತ ಹೇಳ್ತಿದ್ದಾರೆ. ಹಂಗನ್ಬಿಟ್ಟು ಜಿಯೋ ಸಿಮ್ಸ್ ಎಲ್ಲ ಬಾಯ್ಕಾಟ್ ಮಾಡಿದ್ದಾರೆ. ಅಲ್ಲೆಲ್ಲೂ ಎಲ್ಲ ಪೋರ್ಟ್ ಮಾಡ್ಸಾಕಿದ್ದಾರೆ ಜಿಯೋಯಿಂದ ಏರ್ಟೆಲ್ಗೆ. ಈ ಕಥೆಯಲ್ಲಿ ಯಾರು ಕರೆಕ್ಟ್ ಅಲ್ಲ, ಯಾರು ರಾಂಗು ಅಂತ ಹೇಳಕ್ಕಾಗಲ್ಲ.
ಊರ್ ಜನರ ಮಾತುಗಳು, ಊರ್ ಜನದ್ದು ಅವರು ಎಮೋಷ್ನಲ್ ಆಗಿ ಕರೆಕ್ಟ್. ಹಿಂಗೆ ಅಲ್ಲಿ ಬಿಟ್ರೆ ಕೆಟ್ಟೋಗುತ್ತೆ ಅಂತ ಇವ್ರು ಹೇಳ್ತಿದ್ದಾರೆ. ಲಾಜಿಕಲ್ ಪರವಾಗೂ ಸೈನ್ಸ್ ಪರವಾಗೂ ಎರಡೂ ಕರೆಕ್ಟ್ ಆಗಿದೆ. ಮುಂದೆ ಏನಾಗುತ್ತೆ ಅಂತ ನೋಡೋಣ.